ಇದು ಮನದ ಕಡಲಲ್ಲ, ಎಲ್ಲರ ಮನಸ್ಸು ಗೆದ್ದ ಕಡಲು. ಇದು ಪ್ರೀತಿ ಪ್ರೇಮ ಅನ್ನೋದಕ್ಕಿಂತ ಜೀವನ ತುಂಬ ದೊಡ್ಡದು ಅಂತ ಹೇಳ್ಕೊಟ್ಟಿದ್ದಾರೆ ಸಿನಿಮಾ. ಈ ಪ್ರೀತಿ ಪ್ರೇಮ ಅನ್ನೋದಿದೆಯಲ್ಲ, ಈ ಪ್ರೀತಿ ಪ್ರೇಮ ಅನ್ನೋದಕ್ಕಿಂತ ಜೀವನ ತುಂಬ ದೊಡ್ಡದು ಅಂತ ತೋರಿಸ್ಬಿಟ್ಟಿದ್ದಾರೆ ಡೈರೆಕ್ಟ್ರು. ಅದಕ್ಕೆ ಹೇಳ್ತೀನಿ, ದೇವರು ಕೂಡ ನರಕದಕ್ಕಿಂತ ಈ ಹುಡುಗಿರು ಪ್ರೀತಿ ಪ್ರೇಮ ಮತ್ತೊಂದು ಮಗದೊಂದು ಅಂತೇಳಿ ಮೋಸ ಮಾಡ್ತಾರಲ್ಲ, ಆ ನರಕ ತುಂಬ ದೊಡ್ಡದು. ಅದಕ್ಕೆ ಈ ಪ್ರೀತಿ ಪ್ರೇಮ ಅಂತ ಬಾರಲ್ಲಿ ರೋಡಲ್ಲಿ ಬೀಳೋ ಹುಡುಗರು ಬಂದು ಸಿನಿಮಾ ನೋಡಬೇಕು. ಸಿನಿಮಾ ಅಷ್ಟು ಚೆನ್ನಾಗಿದೆ. ಇದು ಮನದ ಕಡಲಲ್ಲ, ಪ್ರೀತಿ ಪ್ರೇಮ ಅನ್ನೋ ಮೋಸ ಮಾಡಿರೋ ಎಲ್ಲ ಹುಡುಗಿರು ನೋಡಬೇಕಾದಂಥ ಸಿನಿಮಾ ಕಡಲು. ಇದು ತುಂಬ ಚೆನ್ನಾಗಿದೆ ಸಿನಿಮಾ. ಕ್ಲೈಮ್ಯಾಕ್ಸಲ್ಲಿ ತುಂಬ ಒಂದು ಸೀನ್ ಇದೆ. ಇಬ್ಬರು ಹುಡುಗಿರು ಒಬ್ಬನ್ನೇ ಇಷ್ಟಪಡ್ತಾರೆ. ನಾವು ಎಲ್ಲರೂ ಏನು ಅನ್ಕೊಂತೀವಿ, ಒಳ್ಳೆ ಪ್ರೀತಿನೇ ತುಂಬ ದೊಡ್ಡದು ಅಂತ. ಜೀವನ ತುಂಬ ದೊಡ್ಡದು, ಆ ಜೀವನ ಹೇಳ್ಕೊಟ್ಟಿದ್ದಾರೆ. ಪ್ರೀತಿ ಪ್ರೇಮ ಅನ್ನೋದು ಬಿಟ್ಬಿಟ್ಟು ಜೀವನ ಮಾಡಿ ತಂದೆ ತಾಯಿ ನಡೆದುಕೊಟ್ಟ ದಾರಿಲಿ ಬದುಕಿ, ಅವಾಗ ನಮ್ಮ ಜೀವನ ತುಂಬ ಸುಂದರವಾಗಿರುತ್ತೆ. ನಾವು ಕಟ್ಕೊಳ್ಳೋ ಪ್ರಪಂಚದಲ್ಲಿ ಕೆಲವೊಂದು ಮಾನಸಿಕದಲ್ಲಿ ನಳ್ತಾ ಇರ್ತೀವಿ, ನಮ್ಮನ್ನು ನಾವು ಕೊರಗಿ ಆ ಕೊರಗಿಂದ ಆಚೆ ಬರಲಿ ಅನ್ನೋ ಒಂದು ಸಿನಿಮಾ ಕಂಟೆಂಟ್ ತುಂಬ ಅಚ್ಚುಕಟ್ಟಾಗಿ ಏನೋ ಒಂಥರ ಈ ಗಾಂಧಿನಗರ ಡಿಫ್ರೆಂಟಾಗಿ ಕೊಟ್ಟವ್ರೆ. ಆಲ್ ದ ಬೆಸ್ಟ್ ಹೇಳ್ತೀನಿ. ಬಟ್ರೆ ನೀವು ಮಾಡೋ ಸಿನಿಮಾಗಳು ತುಂಬ ಚೆನ್ನಾಗಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿಮಾ ಕೊಟ್ಟಿದ್ರಿ, ಈಗ ಈ ಸಿನಿಮಾ ಕೊಟ್ಟಿದ್ದೀರಾ. ಕಣ್ಣಲ್ಲಿ ನೀರು ಬರುತ್ತೆ ಕ್ಲೈಮ್ಯಾಕ್ಸಲ್ಲಿ. ನಾನು ಯಾವ ಸಿನಿಮಾದಲ್ಲಿ ನನ್ನ ಕಣ್ಣಲ್ಲಿ ನೀರು ಬಂದಿಲ್ಲ, ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಒಂಚೂರು ಕಣ್ಣಾಗ ನೀರು ಬಂದ್ಬಿಡ್ತು. ಅದಕ್ಕೆ ಹೇಳ್ತಿದ್ದೀನಿ, ಈ ಫ್ರಾಡ್ ಮಾಡೋ ಹುಡುಗರು ಎಲ್ಲರೂ ಬಂದು ಮುಂಡೆ ಮಕ್ಕಳ ಬಂದು ಸಿನಿಮಾ ನೋಡಿ ಉದ್ಧಾರ ಆಗ್ತಿರೋ ಜೀವನದಲ್ಲಿ. ಅಂದರೆ ಎಷ್ಟು ತಕ್ಕಾಗಿ ತುಂಬ ಚೆನ್ನಾಗಿದೆ. ಮೇಕಿಂಗ್ ಇರ್ಬೋದು, ಒಳ್ಳೊಳ್ಳೆ ಪ್ಲೇಸು ಸೆಲೆಕ್ಟ್ ಮಾಡಿದ್ದಾರೆ. ಹೀರೋ ಅಂತೂ ಇಂಟ್ರಡಕ್ಷನಲ್ಲಿ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಸಿನಿಮಾ 100% ಗ್ಯಾರಂಟಿ. ಮೊದಲು ಬಂತು ಮುಂಗಾರು ಮಳೆ, ಅದಕ್ಕಿಂತ ಮೀರಿಸುವಂತ ಬಂತು ಮನದ ಕಡಲು. ಈ ಸಿನಿಮಾ ಅಂತೂ ಅದ್ಭುತವಾಗಿದೆ ಸರ್. ಪ್ರತಿಯೊಂದು ಆ್ಯಕ್ಟಿಂಗು ಸೂಪರಾಗಿ ಮಾಡಿದ್ದಾರೆ. ಸಿನಿಮಾ ಅಂತೂ ಯೋಗರಾಜ್ ಭಟ್ ಅವರ ಡೈರೆಕ್ಷನ್ ಅಂತೂ ಸೂಪರ್ 100 ಗ್ಯಾರಂಟಿ ಸರ್. ಪ್ರತಿಯೊಬ್ಬರು ಪ್ರೇಮಿಗಳಿರ್ಬೇಕು, ಪ್ರತಿಯೊಬ್ಬರು ನೋಡುವಂಥ ಸಿನಿಮಾ 100 ಮನದ ಕಡಲು ಸೂಪರ್ ಸಾಲಿಡ್ ಸಿನಿಮಾ. ಇಷ್ಟ ಆಯಿತು ಮೇನ್ ಸರ್, ಪ್ರತಿಯೊಂದು ಸೀನು ಸಹ ಮನಮುಟ್ಟುವಂಥ ಸೀನು. ಅದು ಹೀರೋ ಅಂತೂ ಎಕ್ಸ್ಟ್ರಾರ್ಡಿನರಿ. ಜೊತೆಗೆ ಹೀರೋಯಿನ್ ಇಬ್ಬರು ಮಾಡಿದ್ದಾರೆ. ಇಬ್ಬರು ಒಬ್ರಿಗಿಂತ ಒಬ್ಬ ಕ್ಯಾರೆಕ್ಟರ್ಗೆ ವಿಭಿನ್ನವಾಗಿದೆ. ಎಲ್ಲರಿಗೂ ಮನಮುಟ್ಟುವಂಥ ಸಿನಿಮಾ. ಪ್ರತಿಯೊಬ್ಬರು ಪ್ರೇಮಿಗಳೇ ಇರ್ಬೋದು, ಲವರ್ಸೇ ಇರ್ಬೋದು, ಸ್ಟೂಡೆಂಟ್ಗಳಿರ್ಬೋದು, ಈ ಸಿನಿಮಾನ ನೋಡಿ. ತುಂಬ ಚೆನ್ನಾಗಿದೆ, ಅದ್ಭುತ ಆಗಿದೆ. ಯೋಗರಾಜ್ ಭಟ್ ಅವರ ಡೈರೆಕ್ಷನ್ ಅಂದರೆ ಡೈರೆಕ್ಷನು. ಮುಂಗಾರು ಮಳೆ ಫಸ್ಟು ಸಿನಿಮಾ ಬಂತು, ಅದಕ್ಕಿಂತ ವಿಭಿನ್ನವಾಗಿದೆ. ಸೂಪರ್ ಆಗಿದೆ ಸಿನಿಮಾ. ಭಾಷೆ ಅರ್ಥ ಆಯ್ತಾ ಸರ್? ಅವ್ರ ಭಾಷೆ ಅರ್ಥ ಆಗಿಲ್ಲ, ಅವರು ತುಳು ಭಾಷೆ ಮಾತಾಡಿದ್ದಾರೆ ಕೆಲವರಿಗೆ. ಮತ್ತು ಅದು ನಮಗೆ ಅದು ಬೇರೆ ಭಾಷೆ ಇರ್ಬೋದು ಮೇಡಮ್. ಅದು ನಮಗೆ ತುಳು ಅಂತ ಅಂದ್ಕೊಂಡಿದ್ವಿ. ನಮಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಗೊತ್ತಿಲ್ಲ. ನಾವು ತುಳು ಭಾಷೆ ಅಂದ್ಕೊಂಡಿದ್ವಿ. ಅದು ನೋಡೋರು ಗೊತ್ತಿರ್ತದೆ. ಆದರೆ ಅದರಲ್ಲಿ ಒಂದು ಇಮೇಜ್ ಮಾಡ್ಬೋದು. ಏನಂತಂದರೆ ಅವ್ರು ಮಾಡೋದು ಎಲ್ಲರೂ ನಗಿಸ್ತಾರೆ. ಅವ್ರ ಒಂದು ಕಾಮಿಡಿ ಥರ. ಅವ್ರು ಏನೇ ಇದ್ರು, ಅವ್ರು ಏನೇ ಮಾತಾಡಿದ್ರು ಜನಗಳ ನಗಿಸ್ತಿ ಈ ಸಿನಿಮಾನ ತೊಗೊಂಡೋಗಿದ್ದಾರೆ. ಸೂಪರ್ ಮಾಡಿದ್ದಾರೆ. ಅಂಗಡಿಯವ್ರಿಗೂ ಸೀನ್ ಅಂತೂ ಸಖತ್ತಾಗಿದೆ. 100 ಗ್ಯಾರಂಟಿ ಕೊಡ್ತಾರೆ ಮೇಡಮ್. ಪ್ರತಿಯೊಬ್ಬರು ನೋಡ್ತಾರೆ ಈ ಸಿನಿಮಾನ. ಓಕೆನಾ? ಥ್ಯಾಂಕ್ ಯು. ಲವ್ಗಿಂತ ಜೀವನನೇ ಬೆಸ್ಟ್ ಅನ್ನಿಸ್ತು. ಆತ ಮತ್ತೆ ಮುಂಗಾರು ಅನ್ನೋ ಲೆವೆಲಲ್ಲಿ ಇದೆ ಪಿಕ್ಚರ್. ಲೆವೆಲಲ್ಲಿ ಚೆನ್ನಾಗಿದೆ ಪಿಕ್ಚರ್. ಎಲ್ಲರೂ ನೋಡೋವಂಥ ಫ್ಯಾಮಿಲಿ ಅಂತ ನೋಡೋವಂಥ ಫಿಲಮ್ಮು. ಲೈಫಲ್ಲಿ ಲವ್ಗಿಂತ ಜೀವನ ಮುಖ್ಯ ಅನ್ನೋದು ಇದಲ್ಲಿದೆ. ಇದು ನೀರು ಬೀಳುತ್ತಲ್ಲ ಮೇಲಿಂದ, ಅವ್ನು ಗಿಡ ಎತ್ತೊಂಬತ್ತಾರಲ್ಲ ಸಂಜೀವಿನಿ, ಅದು ಚೆನ್ನಾಗಿದೆ. ಒಳ್ಳೆ ಆಯ್ತಪ್ಪ, ತುಂಬ ಚೆನ್ನಾಗಿದೆ ಮೂವಿ. ನ್ಯೂ ಜನ್ರೇಷನ್ಗೆ ಒಳ್ಳೆ ಪಾಠ ಇದೆ. ಫ್ಯಾಮಿಲಿ ಡೈರೆಕ್ಷನ್ ಸೂಪರ್. ಹೀರೋ ಇನ್ನು ಸೂಪರ್ ಆಗಿದೆ. ಹೇಗಿತ್ತು ಮ್ಯಾಮ್ ಸಿನಿಮಾ? ಯಾವ್ದು ಇಷ್ಟ ಆಯ್ತು ಸಿನಿಮಾ? ಎಲ್ಲ ಚೆನ್ನಾಗಿ, ಲವ್ ಸ್ಟೋರಿ ಕ್ಯಾಮ್ರಾ ವರ್ಕ್ ಇಷ್ಟ ಆಯ್ತು. ನಮ್ಗೆ ಅದೇ ಫೀಲ್ ಆಯ್ತು. ಮುಂಗಾರು ಮಳೆನೇ ಫೀಲ್ ಆಯ್ತು. ಚೆನ್ನಾಗಿ ಮಾಡಿದ್ದಾರೆ. ಕ್ಲಿಕ್ ಆಗುತ್ತೆ.
ಕ್ಲಿಕ್ ಆಗುತ್ತೆ ಚೆನ್ನಾಗಿ ಹೀರೋ ಸಾಂಗ್ ಎಲ್ಲ ಯಾವ ರೀತಿ ಎಲ್ಲ ಚೆನ್ನಾಗಿ ಹೀರೋ ಹೀರೋಯಿನ್ ತುಂಬ ಆಕ್ಟಿಂಗ್ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು, ತುಂಬ ಡಿಫ್ರೆಂಟ್ ಇತ್ತು. ಈ ಜನರೇಷನ್ಗೆ ಈ ಮೂವಿ ತುಂಬ ಸಖತ್ತಾಗಿದೆ. ಪ್ಲೀಸ್ ಹೋಗಿ ನೋಡ್ಕೊಳ್ಳಿ. ಅಂಜಲಿ ತುಂಬ ಬ್ಯೂಟಿಫುಲ್ ಅವರೇ, ಎಲ್ಲರೂ ತುಂಬ ಆ್ಯಕ್ಟ್ ಮಾಡವ್ರೆ. ಪ್ಲೀಸ್ ಹೋಗಿ ನೋಡಿ ಮಾದನ ಕಡಲ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್. ಕೊರಿಯೋಗ್ರಫಿ ಮತ್ತು ಬ್ಯಾಕ್ ಇದೆಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಗುಡ್ ಫೋಟೋಗ್ರಾಫಿ, ಯೋಗರಾಜ್ ಭಟ್ ಸರ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಅಲ್ಟಿಮೇಟ್. ತುಂಬ ಚೆನ್ನಾಗಿದೆ, ವೆರಿ ಗುಡ್. ಇಷ್ಟ ಆಯ್ತು? ಏನು ಇಷ್ಟ ಅಂದ್ರೆ ನಾನು ಹೀರೋ ಹೀರೋಯಿನ್ ಮಾತಾಡಿದ್ರಲ್ಲ, ಅದು ಕನ್ನಡ ಬರಲ್ಲ ನಮಗೆ, ಇಂಗ್ಲೀಷ್ ಮಾತಾಡಲ್ಲ. ಅದು ಚೆನ್ನಾಗಿ ಅದು ಚೆನ್ನಾಗಿ ಹೌದಾ? ಅದು ಏನು ಹೇಳಿದ್ರೆ ಅದು ನಿಜ. ಅದು ಒಂದು ಲವ್ ಅಂದರೆ ಲವ್ ಏನಿಲ್ಲ. ನಮ್ಮ ಏನೇನು ಇದು ಮಾಡಬೇಕು ಲೈಫಲ್ಲಿ ಮಾಡಬೇಕು ಅದು ಮಾಡೋಕ್ಕೂ ಹೀರೋ ಹೇಳಿದ್ರಲ್ಲ, ಅದೇ ಕರೆಕ್ಟು, ಅದೇ ಬೆಸ್ಟು, ಅದೇ ಫಾಲೋ ಮಾಡಬೇಕು ಜನರು. ಯೋಗರಾಜ್ ಭಟ್ರ ಬಗ್ಗೆ ಗೊತ್ತಿದೆಯಾ? ಯಾರದು? ಡೈರೆಕ್ಟರ್. ಡೈರೆಕ್ಟರ್ ಗೊತ್ತಿಲ್ಲ ಸರ್. ಇಲ್ಲಿ ಡೈರೆಕ್ಷನ್ ತುಂಬ ಬೆಸ್ಟ್. ಐ ನೆವರ್ ಸೀನ್ ಲೈಕ್ ದಿಸ್ ಇನ್ ಮೈ ಲೈಫ್. ತುಂಬ ಬೆಸ್ಟ್. ಬ್ಯಾಕ್ಗ್ರೌಂಡ್ ಇಸ್ ವೆರಿ ಗುಡ್, ಡೈರೆಕ್ಷನ್ ವೆರಿ ಗುಡ್, ಪ್ರೊಡ್ಯೂಸರ್ ವೆರಿ ಗುಡ್, ದ ಸಾಂಗ್ಸ್ ಆಲ್ಸೋ ವೆರಿ ಗುಡ್. ಸಮಥಿಂಗ್ ಡಿಫ್ರೆಂಟ್. ಐ ಲೈಕ್ ಇಟ್. ಕನ್ನಡ ಮೊದಲನೇ ಸಿನಿಮಾ ನೋಡ್ತಾ ಇರೋದು. ಹೌದು. ಹೌದಾ? ಆದ್ರೂ ಯಾಕೆ ಇಷ್ಟ ಆಯ್ತು? ಏನು ಇಷ್ಟ ಆಯ್ತಾ? ಇಲ್ಲ, ನಮ್ಗೆ ತುಂಬ ಇಷ್ಟ ಆಯ್ತು. ಎಲ್ಲನೂ ಇಷ್ಟ ಆಯ್ತಾ. ಅವ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಏನು ಜೆಲ್ಲಸ್ ಇಲ್ಲ. ಅವ್ರು ಪ್ರಾಮಿಸ್ ಕೊಟ್ರಲ್ಲ, ನಮ್ಮ ಕೈ ಕಾಲಿಂಗ್ ಆಗಿಬಿಟ್ರೆ ನೀನು ಮದುವೆ ಮಾಡ್ಕೊ. ಆಮೇಲೆ ಅವ್ನು ಮತ್ತೆ ಅಯ್ಯೋ ಅವ್ರ ಕೈ ಕಾಲು ಸರಿಯಾಗಿ ಬಂತು, ಯಾಕೆ ಅವ್ಳು ಸಾಯಿಸ್ಬೇಕು, ಅದೆಲ್ಲ ಏನಿಲ್ಲ ಅವ್ರಿಗೆ. ಪರವಾಗಿಲ್ಲ, ಅವರು ಕಟ್ಟಬೇಕು, ನಾನು ಅದು ಮಾಡಿ ಆ ಥರ ತುಂಬ ಚೆನ್ನಾಗಿದೆ. ಯಾವ ಊರಮ್ಮ ನಿಮ್ದು? ಈ ಬ್ಯಾಂಗ್ಳೂರು, ಕರ್ನಾಟಕ.